ಕತೆಗೊಬ್ಬ ನಾಯಕಿ ಇದ್ದಾಳೆ. ಸೊ ಆ ಕತೆ ನಾಯಕಿ ಬೇರೆ. ಫೈನಲಿ ನಾನು ಸಿನಿಮಾ ಮಾಡಾದ್ಮೇಲೆ ಜನ ಅದನ್ನ ಡಿಸೈಡ್ ಮಾಡ್ತಾರೆ ಯಾರು ನಿಜವಾದ ನಾಯಕಿ ಅಂತ. ಆಕ್ಚುಲಿ ನಾನು ಈಗಲೂ ಕೂಡ ನನ್ನ ಸ್ಟೇಟ್ಮೆಂಟ್ಗೆ ಬದ್ಧನಾಗಿದ್ದೀನಿ. ಸೊ ನನ್ನ ಸಿನಿಮಾದ ನಾಯಕಿ ಬೇರೆ, ಕರಿಷ್ಮಾ ತನ್ನ ನನ್ನ ಸಿನಿಮಾದ ನಾಯಕಿ ಖಂಡಿತ ಅದನ್ನ ಈಗಲೂ ಹೇಳ್ತಾ ಇದ್ದೀನಿ. ನನ್ನ ಕತೆಗೆ ಒಬ್ಳು ನಾಯಕಿ ಇದ್ದಾಳೆ. ಸಿನಿಮಾ ಬಂದಾಗ ಗೊತ್ತಾಗುತ್ತೆ, ಇಡೀ ಸಿನಿಮಾದಲ್ಲಿ ಒಬ್ಬ ಕತೆಗೆ ಕಾಣದ ನಾಯಕಿ ಒಬ್ಳು ಇದ್ದಾಳೆ. ಅದನ್ನ ಆಡಿಯನ್ಸ್ ಪ್ರೇಕ್ಷಕರಿಗೆ ಬಿಡ್ತೀನಿ ಕೊನೆಯಲ್ಲಿ. ನೀವು ಮಾತಾಡ್ಬೇಕಾದ್ರೆ ಏನಂತ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮಾಡಿಸ್ಕೊಂಡ್ರಿ ಅಂತ ಅಲ್ಲ. ನಾನು ಅದು ಬಹುಶಃ ಅವರು ಪತ್ರಿಕಾ ಇದಕ್ಕೆ ಬಂದಿರೋದು ನಿಜವಾಗ್ಲೂ ದುಡುಕಿನ ನಿರ್ಧಾರ. ನನಗೆ ನಿಜವಾಗ್ಲೂ ಇದು ಗೊತ್ತಿರಲಿಲ್ಲ. ಬಹುಶಃ ನನಗೆ ಕೇಳಿದ್ರೆ ಹೇಳ್ತಾ ಇದ್ದೆ. ಅವ್ರು 2-3 ಟೈಮ್ ನನಗೆ ಫೋನ್ ಮಾಡಿದಾಗ ಬಹುಶಃ ನನಗೆ ಸಿನಿಮಾ ಫೈನಲ್ ಪ್ರೊಸೆಸಿಂಗ್ ಅಲ್ಲಿ ಇದ್ದೀನಿ, ಚೆನ್ನೈಲಿದ್ದೆ, ನಾನು ರಿಪ್ಲೈ ಮಾಡಕ್ ಆಗ್ಲಿಲ್ಲ. ಅದು ಯಾಕೆ ಇನ್ಫ್ಯಾಕ್ಟ್ ಅದು ಬಂದಿದೆಯೋ ನನಗೆ ನನ್ನ ನಾಗೇಂದ್ರ ಅವ್ರು ಫೋನ್ ಮಾಡಿ ಹೇಳಿದಾಗ ವಿಷಯ ತುಂಬಾ ಬೇಜಾರಾಯಿತು. ನಾನು ಮತ್ತೇನು ಫೋನು ಮಾಡಿದೆ, ಮೆಸೇಜು ಕಳಿಸಿದ್ದೇನೆ, ನನ್ನ ಕಾಲ್ ರೆಸ್ಪಾಂಡ್ ಮಾಡಲಿಲ್ಲ. ಈ ಕಾರ್ಯಕ್ರಮಕ್ಕೂ ಕೂಡ ಅವ್ರಿಗೆ ಮೆಸೇಜು ಕಳಿಸಿದ್ದೀನಿ. ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಸಿನಿಮಾದ ನಾಯಕಿ ಕರಿಷ್ಮಾ ತನ್ನನೇ, ಆದ್ರೆ ನನ್ನ ಕತೆ ನಾಯಕಿ ಬೇರೆಯವರಿದ್ದಾರೆ. ನಾನು ಕರಿಷ್ಮಾ ತನ್ನಗೆ ಸೈನ್ ಮಾಡಿರೋದು ಪ್ರಮುಖ ಪಾತ್ರಧಾರಿ ಅಂತ ಮಾತ್ರ. ಸೊ ನನ್ನ ಸಿನಿಮಾದ ಪ್ರಮುಖ ಪಾತ್ರಧಾರಿ ಅವರು ಇದ್ದಾರೆ. ಇನ್ನೊಂದು ನನ್ನ ಸಿನಿಮಾದಲ್ಲಿ ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಬರುತ್ತೆ, ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಒಂದು ಕಥೆಯಲ್ಲಿ ಒಬ್ಬ ನಾಯಕಿ ಅಂತ ಇದ್ದಾರೆ. ಜನಗಳು ಅದನ್ನ ಹೇಳ್ತಾ ಬರ್ತೀನಿ. ಬಹುಶಃ ಕಥಾನಾಯಕಿ ಆತರ 2 ಪ್ರಯತ್ನ ಮಾಡಿದ್ವಿ. ಸೊ ಅದನ್ನ ನಾನು ಪೇಪರ್ಗೆ ಹೇಳಿದಾಗ ಅವಳು ಅದನ್ನ ತಪ್ಪರ್ಥ ಮಾಡ್ಕೊಂಡು ಮೀಡಿಯಾ ಮುಂದೆ ಬಂದು ತನ್ನ ಇದನ್ನ ವ್ಯಕ್ತಪಡಿಸೋಗಿದ್ದಾಳೆ. ನಾನು ಏನು ಅವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ನೋ ಆ ಸ್ಟೇಟ್ಮೆಂಟ್ ಇವತ್ತು ನನ್ನ ಬದಲಾಗಿದೆ. ಕೆಲವೇ ದಿನಗಳಲ್ಲಿ ಇಲ್ಲ, ನನ್ನ ಕಥೆನ ಸರ್ ಒಂದು ಬೇಸಿಕಲಿ ಶಿ ಈಸ್ ಪ್ಲೇಯಿಂಗ್ ಅನ್ ಆಂಕರ್ ರೋಲ್ ಇನ್ ಮೈ ಸಿನಿಮಾ. ಸಂಜನಾ ಬಂದಾದ್ಮೇಲೆ ಸಿನಿಮಾದಲ್ಲಿ ಆಂಕರ್ ರೋಲ್ ಅಂದ್ರೆ ಇಡೀ ಕಥೆನ ಮುಂದೆ ತೆಗೆದುಕೊಳ್ಳುಕೊಂಡು ಹೋಗೋದಕ್ಕೆ. ನನ್ನ ಕತೆ ಇಬ್ರು ಮಧ್ಯೆ ನಡೆಯುವಂತ ಒಂದು ಕತೆ ಸರ್. ಇಲ್ಲ, ಆಂಕರ್ ರೋಲ್ ಅಂದ್ರೆ ಕಥೆನ ಮುಂದೆ ತಗೊಳ್ಳುವಂತ ಒಂದು ಪ್ರಮುಖ ಪಾತ್ರಧಾರಿಯಾಗಿ ಸಂಜನಾ ಬರ್ತಿದ್ದಾರೆ ಸರ್. ಅಶ್ಮತನ್ನ ಪ್ರೇಮ್ ಅವರು ಈಗ ನಾವೇ ಎಲ್ಲ ಹೇಳ್ಬಿಟ್ಟೆ ಪ್ರಮುಖ ಪಾತ್ರ ಇದು ಆ ಪಾತ್ರ, ಇವ್ರಿಗೆ ಇಷ್ಟ ಸಾಂಗ್ ಇದೆ, ಅವ್ರಿಗೆ ಅಷ್ಟು ಸಾಂಗ್ ಇದೆ. ಆಡಿಯನ್ಸ್ ಹೋಗ್ಬಿಟ್ಟು ಏನ್ ನೋಡ್ತಾರೆ? ಸ್ವಲ್ಪ ಸಸ್ಪೆನ್ಸ್ ಇರ್ಲಿ, ಕರೆಕ್ಟ್ ಅಲ್ವಾ? ನೀವೆಲ್ಲರೂ ಇದೀರಾ, 1 month's time the movie will be releasing. ನೀವೆಲ್ಲ ಡಿಸೈಡ್ ಮಾಡಿ, ನೀವೆಲ್ಲ ಬರೀತೀರಾ, ಪ್ಲಸ್ ಆಡಿಯನ್ಸ್ ಡಿಸೈಡ್ ಮಾಡ್ಲಿ. ಸ್ವಲ್ಪ one month ಕಾಯೋಣ. ಇಷ್ಟು ಕಾಂಟ್ರವರ್ಸಿ ಮಾಡ್ಕೊಂಡು ಅಯ್ಯೋ ಯಾರಿದು I'm totally confused about what is happening. But ನಾನು ರವೀಂದ್ರ ಅವ್ರು ಬಂದು ನನಗೆ ಒಳ್ಳೆ ಸ್ನೇಹಿತರು ಫಸ್ಟ್, ಅದಾದ್ಮೇಲೆ ನನಗೋಸ್ಕರ ಡೈರೆಕ್ಟರು. ನನಗೆ ಅವ್ರ ಮೇಲೆ ನಂಬಿಕೆ ಇದೆ. He wants to release everything break by break. He doesn't want to release everything at one shot. In 15 days he wants to release a few photographs. In the next 15 days he wants to release the next few photographs. ಆತರ ಏನೋ ಪ್ಲಾನ್ ಇದೆ ಅವ್ರದ್ದು ಅಂತ ನನಗೆ ಹೇಳಿದ್ದಾರೆ. ರಿಲೀಸ್ ಆದ್ಮೇಲೆ ಪ್ರೂವ್ ಆಗುತ್ತೆ. ಇವಾಗಲೇ ಓ ಅಂತ ನಾನೇ ನಾಯಕಿ, ನಾನು ಇನ್ಸೆಕ್ಯೂರ್ ಅಲ್ಲ, ನೀವ್ ನಾನ್ ನಾಯಕಿ ಇಲ್ಲ ಅಂತ ಬರೆದ್ರು ನಾನು ಇನ್ಸೆಕ್ಯೂರ್ ಅಲ್ಲ. ಸಿನಿಮಾ ಪ್ರೂವ್ ಆಗುತ್ತೆ ಯಾರು ಏನಂತ. Thank you. I know. I really like it. You all are asking him 100 times, Sanjana. ನಾನು ಹೇಳಿದೆ ರವಿ ಅವ್ರಿಗೆ, I am tired of this controversy. Bombay ಇಂದ ಹುಡುಗಿ ಬಂದು she's calling the entire Bangalore and she's telling I'm the heroine. Fine, if you're the heroine. Oh my God. Real heroine ಸಂತೋಷ್ ವಾರ್ ಸಿನಿಮಾ ಮಾಡಕ್ ಬರ್ತಾರ, ಕೇಸು ಹಾಕಕ್ ಬರ್ತಾರ, ನಮ್ಗೆ ಅರ್ಥ ಆಗಲ್ಲ. Oh my God. ಅದ್ ನನಗೆ ಗೊತ್ತಿಲ್ಲ. ಇನ್ನೊಂದು ವಿಷಯ, ಖಂಡಿತವಾಗ್ಲೂ ಬಹುಶಃ ಅವ್ರಿಗೆ ಸಿನಿಮಾದಲ್ಲಿ ನಾನು ಮೋಸ ಮಾಡಿದೀನಿ ಅಂತ ಅವ್ರಿಗೆ ಏನಾದ್ರು ಅನ್ಸಿದ್ರೆ ಸಿನಿಮಾ ನೋಡಾದ್ಮೇಲೆ ಕೆಲವೇ ತಿಂಗಳಲ್ಲಿ ಸಿನಿಮಾನ ಹಾಕ್ತೀನಿ. ಕರಿಷ್ಮಾ ತನ್ನವನ್ನ ಖಂಡಿತವಾಗ್ಲೂ ನನಗೆ ಯಾವುದೇ ಕಾರಣಕ್ಕೂ ಸಿನಿಮಾದಲ್ಲಿ ನನಗೆ ಮಾತಾಡಿದಾರೆ ಅನ್ನೋ ಒಂದು ಕಾರಣಕ್ಕೆ ಬೇಜಾರಲ್ಲ. ಯಾಕಂದ್ರೆ ಮನಸ್ಫೂರ್ತಿಯಾಗಿ ತುಂಬಾ ಚೆನ್ನಾಗಿ ನನ್ನ ಸಿನಿಮಾದಲ್ಲಿ ಇರೋ 6 ಕ್ಯಾರೆಕ್ಟರ್ಗಳು ಪ್ರತಿಯೊಬ್ರು ಚೆನ್ನಾಗಿ ನಡೆಸಿದ್ದಾರೆ. ನಾನು ಯಾರು ಬೈಫರ್ಗೆಟ್ ಮಾಡಿ ಇವ್ರು ಚೆನ್ನಾಗಿ ನಡೆಸಿದ್ದಾರೆ, ಅವ್ರು ಚೆನ್ನಾಗಿ ನಡೆಸಿದ್ದಾರೆ ಅಂತ ಒಬ್ಬ ನಿರ್ದೇಶಕನಾಗಿ ನಾನು ಹೇಳಕ್ ಇಷ್ಟನೇ ಪಡೋದಿಲ್ಲ. ಪ್ರತಿಯೊಂದು ನನ್ನ ಸಿನಿಮಾದಲ್ಲಿ ಒಂದೊಂದು ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ. ಕರಿಷ್ಮಾ ತನ್ನೂ ಅವಳ ಕ್ಯಾರೆಕ್ಟರ್ಗೆ ತುಂಬಾ ಜಸ್ಟಿಫೈ ಮಾಡಿದ್ದಾರೆ. ಬಹುಶಃ ಸಿನಿಮಾ ರಿಲೀಸ್ ಆದ್ಮೇಲೆ ಅವಳಿಗೆ ಏನಾದ್ರು ನಾನು ಮೋಸ ಮಾಡಿದೀನಿ, ಯಾವ್ದಾದ ರೀತಿಯಲ್ಲಿ ಅವಳಿಗೆ ರಾಂಗ್ ಕಮಿಟ್ಮೆಂಟ್ ಮಾಡಿದೀನಿ ಅಂತ ಅನ್ಸಿದ್ರೆ ಯಾವುದೇ
ಸಿನಿಮಾ ಯಾವುದೇ ಮಾಧ್ಯಮದಲ್ಲೂ ಕೂಡ ನಾನು ಬಂದು ನನ್ನ ಸಿನಿಮಾದಲ್ಲಿ ಕಿಸ್ಸಿಂಗ್ ಬಹುಶಃ ಸೆನ್ಸಾರ್ ಮಂಡಳಿ ಅವರು ನನಗೆ ಗೊತ್ತಿಲ್ಲ, ನನ್ನ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಹೊಸ ಕತ್ರಿನ ಇಟ್ಕೊಂಡು ರಿಲೀಸ್ಗಿಂತ ಅವ್ರಿಗೆ ಇನ್ನೂ ನನ್ನ ಸೆನ್ಸಾರ್ಗೆ ಇದೇ ಆಗಿಲ್ಲ, ಹಿಡ್ಕೊಂಡು ಕಾಯ್ತಾ ಇದ್ದಾರೆ ಅಂತ. ನನ್ನ ಸಿನಿಮಾದಲ್ಲಿ ನಾನು ಈಗ ಹೇಳ್ತಾ ಇದ್ದೀನಿ, ಯಾವುದೇ ಕಿಸ್ಸಿಂಗ್ ಸೀನ್ ಆಗಿರ್ಲಿ, ನನ್ನ ಸಿನಿಮಾದಲ್ಲಿ ನನ್ನ ನಾಯಕನ ನಾನು ಬೆತ್ತಲೆ ತೋರಿಸೋ ಪ್ರಯತ್ನ ಆಗಿರ್ಲಿ ನಾನು ಖಂಡಿತವಾಗ್ಲೂ ಮಾಡಿಲ್ಲ. ನಾನು ಖಂಡಿತವಾಗ್ಲೂ ಬಾತ್ರೂಮ್ ಸೀನೇ ಇಲ್ಲ ಅಲ್ಲಿ, ಇದೇ ಬಾತ್ರೂಮ್ ಸೀನ್ ಅಂತ ಅನ್ನೋದು ಇಲ್ಲ. ನಾನು ಆ ಸಾಂಗ್ ಅದನ್ನ ಆ ರೀತಿ ಬಂದಾಗ ನನಗಾಯ್ತು ಸರ್, ಒಂದಂತೂ ನಿಜ, ನನ್ನ ಸಿನಿಮಾ ನಟನ ಅಥವಾ ನಟಿನಾಗಿರ್ಲಿ ಬೆತ್ತಲೆಯಾಗಿ ಜನನ ತೋರಿಸಿ ಜನನ ಥಿಯೇಟರ್ ಕರ್ಕೊಂಡ್ ಬರ್ತೀನಿ ಅನ್ನೋ ಒಂದು ಇಲ್ಯೂಷನ್ ಅಲ್ಲಂತೂ ನಾನು ಸಿನಿಮಾ ಮಾಡಿಲ್ಲ. ಇದು ನನ್ನ ಪ್ರಥಮ ಸಿನಿಮಾ, ತುಂಬಾ ಪ್ರೀತಿಯಿಂದ ಮಾಡಿದ್ದೀನಿ. ನಾನು ಯಾವತ್ತು ಮೀಡಿಯಾದಲ್ಲಿ ಬಂದು ನನ್ನ ಸಿನಿಮಾದಲ್ಲಿ ಕಿಸ್ಸಿಂಗ್ ಸೀನ್ ಇದೆ, ಅದು ಬೇಸಿಕಲಿ ಅದು ಬರ್ದಿರೋದು, ಅದಕ್ಕೆ ಅವ್ಳು ಬಂದು ಕ್ಲಾರಿಫಿಕೇಶನ್ ನನ್ನ ಹತ್ರ ಬಂದು ಕೇಳಿದ್ರೆ ನಾನೇ ಕೊಡ್ತಾ ಇದ್ದೆ. ಸಿಕ್ಕಿಲ್ವಂತಲ್ಲ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಾನು 3 ಟೈಮ್ ನಾನು ಪ್ರಥಮ ಪತ್ರಿಕಾಗೋಷ್ಠಿ ಮಾಡಿದಾಗ ನಾನು ಆ ಹುಡುಗಿಗೆ ಮೆಸೇಜ್ ಕಳಿಸಿದ್ದೆ, ಫೋನು ಮಾಡಿದ್ದೆ. ಜೋರ್ಕಾ ಜಟ್ಕಾ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಶಾರುಖ್ ಖಾನ್ ಜೊತೆ ಅವಳು ಇದು ಮಾಡೋದಕ್ಕೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅರ್ಜೆಂಟೈನಾದಲ್ಲಿದ್ರು. ಅರ್ಜೆಂಟೈನಾದಲ್ಲಿ ಇದ್ದಾಗ ನನ್ನ ಕಾಲ್ಗಳು ಅನ್ನೋನ್ ಕಾಲ್ ಅಂತ ಬರ್ತಂತೆ. ಸೊ ಅನ್ನೋನ್ ಕಾಲ್ ಅಂತ ಬಂದಾಗ ನನ್ನ ಕಾಲ್ ಅವಳಿಗೆ ರಿಸೀವ್ ಆಗಿಲ್ಲ ನನಗೆ. ಸೊ ಅದನ್ನ ನಾನು ಪತ್ರಿಕಾಗೋಷ್ಠಿ ಕರೆದಿಲ್ಲ ಅಂತ ಹೇಳೋದು ಅದು ತಪ್ಪೋದು. ನಾನು ಕರೆದಿದ್ದೆ, ರಿಸೀವ್ ಆಗಿಲ್ಲ ಅಂದಾಗ ನಾನು ಫೋನ್ ಮಾಡಾದ್ಮೇಲೆ, ಇಂಡಿಯಾಗೆ ಬಂದಾದ್ಮೇಲೆ ಅವಳಿಗೆ ಮಾಧ್ಯಮದವ್ರಿಗೆ ಯಾರೋ ಫೋನ್ ಮಾಡಿ ನೀವು ಪತ್ರಿಕಾಗೋಷ್ಠಿ ನಡೀತು, ನಿಮ್ಮನ್ನ ಯಾರು ಕರೆದಿಲ್ವ ಅಂದಾಗ ನನಗೆ ಫೋನ್ ಮಾಡಾಗ ನಾನು ಹೇಳ್ದೆ, ಇಲ್ಲ ನಿಂಗೆ ಫೋನ್ ಮಾಡಿದ್ದೆ, 10 ಟೈಮ್ ಮಾಡಿದ್ದೆ, ಒಂದಲ್ಲ, ಬಾ ಇದು ಪತ್ರಿಕಾ ಹೋಯ್ತು ಅಂತ. ನಿನಗೆ ತಲುಪಿಲ್ಲ ಅಂದ್ರೆ ಇಲ್ಲ ನನಗೆ ಯಾವ ಕಾಲು ಬಂದಿಲ್ಲ, ಯು ಕುಡ್ ಮೆಸೇಜ್ ಮೀ. ನನ್ನ ಫೋನ್ ಕಾಲು ಅಲ್ಲಿ ಡಿಸ್ಪ್ಲೇ ಆಗ್ತಿಲ್ಲ ಅನ್ನೋ ಒಂದು ಕಾಲ್ ಇದೆಯಲ್ಲ, ಅದು ತಪ್ಪದು. ಅದಾದ್ಮೇಲೆ ನಿಮ್ ಪತ್ರಿಕಾದವರು ಬಂದು ಕರೆದಿದ್ರೆ ಅಂತ ಮಾಧ್ಯಮದವರೇ ಅವ್ರಿಗೆ ಕರೆದು ನಿಮ್ದು ಯಾವ ಇದ್ರಲ್ಲೂ ಬರ್ತಿಲ್ಲ ಅಂತ ಹೇಳಿದ್ರು. ಸೊ ಅದು ಹೇಳಿದಾಗ ಹೊರಗೆ ನಾನು ಮಾತಾಡೋ ಇದ್ದೆ. ಇನ್ಫ್ಯಾಕ್ಟ್ ಈ ಕಿಸ್ಸಿಂಗ್ ಕಾಂಟ್ರವರ್ಸಿ ಅದು ಯಾವುದೇ ಆಗಿರ್ಲಿ ನನ್ನ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇಲ್ಲದೆ ಇರುವಂತ ಅಂಶಗಳು ನಾನು ಇದು ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಯಾವುದೇ ರೀತಿಯಲ್ಲೂ ನನ್ನ ನಾಯಿಗೆ ಮೋಸ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಅದು ನಿಮ್ಗೂ ಗೊತ್ತಾಗುತ್ತೆ. ಬಹುಶಃ ನಾನು ಯಾವಳಾದ್ರೂ ಅಲ್ಲ ಇನ್ನೂ ಒಂದು 10 ಪಾತ್ರಗಳನ್ನ ತಂದ್ಬಿಟ್ಟು ಇವಳು ಅಲ್ಲ ಅಂತ ತೋರಿಸಿದ್ರೆ, ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಸರ್ ಒಂದು ಪ್ರಾಬ್ಲಮ್ ನಾನೀಗ ಎಂತ ಸಂದಿಗ್ಧ ಸ್ಥಿತಿಲಿ ಇದೀನಿ ಅಂದ್ರೆ, ನಾನು ನಿಮ್ಗೆ ನೀವು ಕೇಳುವಂತ ಪ್ರಶ್ನೆಗಳಿಗೆ ಆಗಲ್ಲ ಈಗಲ್ಲ ಅಂತ ಪ್ರೂವ್ ಮಾಡೋ ಕಥೆನೇ ಹೊರಡ್ಬಿಡ್ತೀನಿ. 6 ಜನಗಳ ಮಧ್ಯೆ ಇರುವಂತ ಕಥೆ.